ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣಪ್ಪ ಅಂತಂದರೆ ಸಿಂಪಲ್ಲಾಗಿ ನಾವು ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದನ್ನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಹಾಗಲಕಾಯಿ ಬಗ್ಗೆ ನೀವು ಕೇಳಿರ್ಬೋದು, ಕೈ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೆ. ಸ್ವಲ್ಪ ಕೈನ ಕಡಿಮೆ ಮಾಡಿಬಿಟ್ಟು ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಮಗೆ ಪ್ರೋತ್ಸಾಹ ನೀಡ್ಬೋದು. ಪ್ರೋತ್ಸಾಹ ನೀಡೋದ್ರಿಂದ ನಮಗೆ ಮತ್ತೆ ಮುಂದೆ ಒಳ್ಳೆ ಕಂಟೆಂಟ್ಸ್ ಕೊಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಆಲ್ ನೋಟಿಫಿಕೇಷನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮುಂದೆ ಬಿಡೋ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಯಾಕೆ ತಡ, ಬೇಗ ಹಾಗಲಕಾಯಿ ಪಲ್ಯನ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದನ್ನ ಅನ್ನೋದು ನೋಡ್ಕೊಂಡು ಬನ್ನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮೊದಲಿಗೆ ನಾನಿಲ್ಲಿ ಹಂಚು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಹಾಗಲಕಾಯಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡು ಬಿಡೋಣ. ಆಮೇಲೆ ನಮ್ಗೆ ಏನೇನು ಬೇಕು ಅಂತ ನಾನು ರೆಸಿಪಿಗೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ನೀವು ಹಾಗಲಕಾಯಿನ ರೌಂಡ್ಗಾದ್ರೂ ಕೊಯ್ದಿಟ್ಕೊಳ್ಳಿ, ಸಣ್ಣದಾಗಾದ್ರೂ ಕೊಯ್ದಿಟ್ಕೊಳ್ಳಿ. ಕೊಯ್ದಿಟ್ಟು ಸ್ವಲ್ಪ ಮೇಲೆ ಉಪ್ಪು ಬೆರೆಸಿ ಚೆನ್ನಾಗಿ ಹಿಂಡ್ಬಿಟ್ಟು ತೆಗೆದು ಒಂದು ಕಡೆ ಇಟ್ಕೊಳ್ಳಿ. ನಾನು ಆ ಥರ ಮಾಡಿಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ. ಆ ಥರ ಇಸ್ಸನೂ ಕಡಿಮೆ ಆಗುತ್ತೆ. ನಮಗೇನು ಇಸ್ಸ ಅನಿಸ್ಲಿಲ್ಲ ಈ ಥರ ಮಾಡಿದ್ರೋದ್ರಿಂದ. ತವ ಏನು ಕಾದಿರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗಲಕಾಯಿ ಏನು ಕೊಯ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಂಚ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತಾಗಲೇ ಕಲರೆಲ್ಲ ಚೇಂಜ್ ಆಗುತ್ತೆ, ನೋಡ್ತಾ ಇರ್ಬೋದು. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಓಡಿಸಿದ್ದೀನಿ, ಯಾಕಂದರೆ ಲೆಂತಿ ಆಗುತ್ತೆ ಅಂತಂದು. ನೋಡ್ತಾ ಇರ್ಬೋದು. ನಾವು ಫ್ರೈ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಕೈ ಆಡಿಸ್ಬಿಟ್ಟು ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿ. ಆವಾಗಲೇ ನಿಮಗೆ ಟೇಸ್ಟಿಯಾಗಿ ಬರೋದು ಹಾಗಲಕಾಯಿ ಪಲ್ಯ. ನೋಡ್ತಾ ಇರ್ಬೋದು, ನಾನಿಲ್ಲಿ ಮೇಲೆ ಕೈ ಆಡಿಸ್ತಾ ಇದ್ದೀನಿ. ಒಂದು 5 ನಿಮಿಷ, 1-2 ನಿಮಿಷ ಬಿಟ್ಟು ಕೈ ಆಡಿಸಿ. ಹಂಗಿದ್ರೆ ಒತ್ತೋದನ್ನು ಎಲ್ಲ ಸರಿಯಾಗಿ ಬೇಯುತ್ತೆ. ಅದು ಹಾಗಲಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಹಾಗಲಕಾಯಿ ತಿನ್ನೋದಿಲ್ಲ ಅಂತಂದರೆ ಈ ಥರ ಒಂದ್ಸಲ ಮಾಡಿ ನೀವು ಟ್ರೈ ಮಾಡಿ. ನೀವು ತುಂಬ ಇಷ್ಟಪಡ್ತೀರ ಹಾಗಲಕಾಯಿನ. ನೋಡ್ತಾ ಇರ್ಬೋದೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆಯಿತು, ಹಾಗೆ ಸಣ್ಣಕ್ಕೂ ಆಯ್ತದು. ಭಾಳ ಇದ್ವಲ್ಲ ಸ್ವಲ್ಪ, ಅದು ನೋಡಿ ಅವು. ಈಗ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ನಾನು. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ. ಒಂದು ಬಾಣಲಿಗೆ ನಾನು ಅದಕ್ಕೆ ಹಾಗಲಕಾಯಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ತುಂಬ ತೊಗೊಂಡಿದ್ರೆ ಹಾಗಲಕಾಯಿಗೆ ಸ್ವಲ್ಪ ಜಾಸ್ತಿ ಇರೋಷ್ಟು ಅನ್ನೋದಕ್ಕೆ ಎಣ್ಣೆ ಹಾಕಿ, ತುಂಬ ಜಾಸ್ತಿ ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಹಾಕಿ. ಜೀರಿಗೆ ಸಾಸಿವೆ ತೊಗೊಂಡಿದ್ದೀನಿ, ಅದು ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಮತ್ತು ಈರುಳ್ಳಿ ಒಮ್ಮಕ್ಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫಸ್ಟು ಎಣ್ಣೆಯಲ್ಲೇ ನೋಡ್ತಾ ಇರ್ಬೋದು, ಎಣ್ಣೆ ಮಾತ್ರ ತುಂಬ ಚೆನ್ನಾಗಿ ಕಾದಿತ್ತು. ಈಗ ಈರುಳ್ಳಿನೂ ಬೇಗ ಕೆಂಪಗಾಗ್ಬಿಡುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಅಡುಗೆನೂ ಬೇಗ ಆಗುತ್ತೆ. ಹಾಗಲಕಾಯಿ ಯಾರೆಲ್ಲ ತಿನ್ನಲ್ಲ, ಹಾಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ. ಇಷ್ಟ ಇದ್ದವ್ರು ಕೂಡ ಕಮೆಂಟ್ ಮಾಡಿ. ಯಾಕೆ ಇಷ್ಟ ಆಗಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ನಿಮಗೆ. ಈಗ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಸಾಫ್ಟ್ ಆಗೋವರೆಗೂ ಟೊಮೊಟೊ. ನೋಡ್ತಾ ಇರ್ಬೋದು, ಇಲ್ಲಿ ಈರುಳ್ಳೆಲ್ಲ ಕೆಂಪಗಾದ್ಮೇಲೆ ನಾನು ಟೊಮೊಟೊ ಹಾಕಿದೆ. ಈ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಲಿ. ಹಾಗಲಕಾಯಿಯಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದ್ದಾವೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು. ಡಯಾಬಿಟಿಸ್ಗೆ, ಶುಗರ್ ಪೇಷಂಟ್ಗೆ ಎಲ್ಲ ತುಂಬ ಒಳ್ಳೆಯದಂತಲೇ ಹೇಳ್ಬೋದು. ಡಯಟ್ ಮಾಡೋರಿಗೆ ಎಲ್ಲ ತುಂಬ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ತೀನಿ ಇವಾಗಲೇ ನಾನು. ಹಾಗಲಕಾಯಿ ತುಂಬ ಒಳ್ಳೆಯದು. ಕಹಿ ಇರುತ್ತೆ ಅಷ್ಟೇ, ಅದು ತುಂಬ ದೇಹಕ್ಕೆಲ್ಲ ಸಿಹಿನ ಅಂತ ಹೇಳ್ಬೋದು. ತಿನ್ನೋಕೆ ಮಾತ್ರ ಕಹಿ, ದೇಹಕ್ಕೆ ಸಿಹಿ ಅಂತಲೇ ಹೇಳ್ಬೋದು. ಅಂದರೆ ದೇಹಕ್ಕೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ, ಜೀರ್ಣಕ್ರಿಯೆನೂ ಸರಿಯಾಗುತ್ತೆ. ಒಂದ್ಸಲ ಮಾಡ್ಕೊಂಡು ತಿನ್ನಿ ನೋಡಿ, ನೀವು ಇಷ್ಟಪಡ್ತೀರಾ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗಾಗಿತ್ತು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಹಾಗೆ ಶೇರ್ ಮಾಡಿ. ಹೊಸ್ದಾಗಿ ಅಡುಗೆ ಮಾಡ್ತಿರೋರಿಗೆ ಹೆಲ್ಪ್ ಆಗ್ಬೋದು.
ಈ ಥರ ಮಾಡ್ಬೋದಲ್ಲ ನಾವು ಅಂತ ಅನ್ನೋದನ್ನು ಅವ್ರಿಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅದಕ್ಕೆ ಖಾರ ಉಪ್ಪೆಲ್ಲ ಹಾಕ್ತಾರಲ್ವ, ನಾನು ಏನೇನು ಹಾಕಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಾರ ಹಾಕಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಸಾಂಬಾರು ಮಸಾಲ ಹಾಕಿದ್ದೀನಿ. ಮಸಾಲ ಏನೂ ಹಾಕೋದಕ್ಕೆ ಹೋಗಬೇಡಿ, ನನಗೆ ಇಷ್ಟನೇ ಆಗಲ್ಲ ಮಸಾಲ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಮಸಾಲ ಹಾಕಿದ್ದೀನಿ ಅಷ್ಟೇ. ನಾನು ಸಾಂಬಾರು ಪೌಡ್ರ್ ಇರ್ತಲ್ಲ ಅದನ್ನು ಅಷ್ಟೇ ಹಾಕಿದ್ದೀನಿ. ನಾನು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಎಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕೈ ಆಡಿಸಿ. ನೀರನ್ನು ಹಾಕ್ಬಾರ್ದು ಇದಕ್ಕೆ, ಹಾಗಲಕಾಯಿ ಪಲ್ಯಕ್ಕೆ ನೀರು ಹಾಕಿದರೆ ಕಹಿ ಬಿಡುತ್ತೆ ಜಾಸ್ತಿ, ಅದಕ್ಕೆ ನೀರೇನು ಹಾಕೋದಕ್ಕೆ ಹೋಗಬೇಡಿ. ಇದೆಲ್ಲ ಚೆನ್ನಾಗಿ ಕೈ ಆಡಿಬಿಟ್ಟು ಸ್ವಲ್ಪ ಹಂಗೆ ಲೋ ಫ್ಲೇಮಲ್ಲಿಟ್ಟೆ ನೀವು ಕೈ ಆಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ಹೊತ್ತೋಗುತ್ತೆ ಅಂತ ಅಷ್ಟೇ. ಈ ಥರ ಮಾಡ್ಕೊಂಡು ತಿನ್ನಿ, ನಿಮಗೂ ಇಷ್ಟ ಆಗುತ್ತೆ. ಈಗ ಉಪ್ಪು ಅಂತ ಹಾಕಿಲ್ಲ ನಾನು. ಉಪ್ಪು ಯಾಕೆ ಹಾಕಿಲ್ಲ ಅಂತಂದರೆ ಅದರಲ್ಲಿ ಸ್ವಲ್ಪ ಹಳ್ಳು ಥರ ಇದ್ದು, ಅದಕ್ಕೆ ನಾನು ಕರಗಿಸ್ಬಿಟ್ಟು ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಜೊತೆ ಅರಿಶಿನ ಸೇರ್ಕೊಂಡ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ನೀರೆಲ್ಲ ಹಳದಿ ಕಲರ್ ಆಯಿತು ಸ್ವಲ್ಪ. ಇದು ಉಪ್ಪಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ನೀರು ಹಾಕಿದರೆ ಹಳ್ಳೆಲ್ಲ ತಳಕ್ಕೆ ಕುಂದಿರ್ತಾವಲ್ಲ, ನಾನು ಈ ಐಡಿಯಾ ಯೂಸ್ ಮಾಡಿದ್ದೀನಿ. ಹಂಗೆ ಹಾಕಿದರೆ ಬಾಯಲ್ಲೆಲ್ಲ ಕರಕ್ ಅಂತಾವು ಹಳ್ಳು, ಹಾಗಾಗಿ ತಿನ್ನೋಕೆ ಇಷ್ಟ ಆಗಲ್ಲ ಊಟನ. ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ನಿಮಗೂ ಹಳ್ಳು ಬರ್ತಾಯಿದೆ ಅನಿಸಿದರೆ ಉಪ್ಪನ್ನ ಒಂದ್ಸಲ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಬಿಟ್ಟು ಹಾಕಿ ಅಡುಗೆಗೆ, ಯಾವುದೇ ಅಡುಗೆಗಾದರೂ. ನೋಡ್ತಾ ಇರ್ಬೋದಲ್ಲ, ಉಪ್ಪು ನೀರು ಹಾಕಿದ್ದೀನಲ್ಲ ನಾನು, ಇವಾಗ ಉಪ್ಪು ಹಾಕಿದ್ದೀನಲ್ಲ, ಇದೆಲ್ಲ ಚೆನ್ನಾಗಿ ಕುದ್ದು ಇದೆ ಮತ್ತು ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ನೀವು ಕೂಸ್ಕೊಳ್ಳಿ. ಇದೇನು ಭಾಳ ಹೊತ್ತು ಹಿಡಿಯಲ್ಲ, ಒಂದು 15-20 ನಿಮಿಷ ಆಗ್ಬೋದು ಅಷ್ಟೇ, ಭಾಳ ಹೊತ್ತೇನೂ ಆಗೋಲ್ಲ. ಇದ್ರ ಜೊತೆ ನೀವು ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗಲಕಾಯಿ ಇಷ್ಟಪಡೋರು ಮತ್ತು ಇಷ್ಟಪಡದೇ ಇರೋರು ಇರ್ತಾರೆ. ಇಷ್ಟಪಡೋರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಇಷ್ಟಪಡದೇ ಇರೋರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಕೈ ಅಂತ ಯಾವುದನ್ನು ತಿನ್ನೋದಕ್ಕೆ ಬಿಡಬೇಡಿ. ಈಗೆಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತದು. ನಾವೇನು ಫಸ್ಟಿಗೆ ಹುರಿದಿಟ್ಕೊಂಡಿದ್ದೀವಲ್ಲ ಹಾಗಲಕಾಯಿನ ಇವಾಗ ಹಾಕ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಅದು ಒಂದು ಕಡೆ ಎತ್ತಿಟ್ಕೊಂಡಿದ್ದೆ ನಾನು, ಇವಾಗ ಹಾಕ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಹಾಕ್ತಾಯಿದ್ದೀನಲ್ವ, ಇದು ಲೋ ಫ್ಲೇಮಲ್ಲೇ ಇಟ್ಟು ಹಾಕ್ಕೊಳ್ಳಿ ನೀವು. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಹಾಕೊಂಬಂದೆ ಎಲ್ಲ ಹೊತ್ತೋಗುತ್ತೆ ಅಂತ ಅಷ್ಟೇ. ಈಗೆಲ್ಲ ಚೆನ್ನಾಗಿ ಕೈ ಆಡಿಬಿಟ್ಟು ಒಂದು 2 ನಿಮಿಷ ಬಿಟ್ಟು ಮತ್ತೆ 2 ನಿಮಿಷ ಬಿಟ್ಟು ಕೈ ಆಡಿ ನೀವು. ಹಾಗಲಕಾಯಿ ನೀವು ಯಾವ ಥರ ಮಾಡ್ತೀರಾ? ಹುರಿದ್ಬಿಟ್ಟು ಹಾಕ್ತೀರಾ ಅಥವಾ ಹಂಗೆ ಹಾಕ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಪ್ಪ ಇವಳು ಕಮೆಂಟ್ ಮಾಡಿ ಅಂತಿದ್ದಾಳೆ ಅಂತ ಅನ್ಬೇಡಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ, ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಕಮೆಂಟ್ ಮಾಡಿದರೆ ನೀವು ನನಗೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರ್ದಾದ್ರೂ ಒಬ್ಬರು ಕಮೆಂಟ್ ಬಂದ್ರೂ ತುಂಬಾ ಖುಷಿ ಆಗುತ್ತೆ ನನಗೆ. ಅದಕ್ಕೆ ಕಮೆಂಟ್ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ. ಇನ್ನೂ ಏನಾದ್ರು ಚೇಂಜಸ್ ಮಾಡಬೇಕಿದ್ರೆ ಚೇಂಜಸ್ ಮಾಡ್ತೀನಿ. ಇನ್ನೂ ಚೇಂಜಸ್ ಮಾಡೋದಿದೆ, ನಾನು ಮಾಡ್ಕೋಬೇಕಿನ್ನು. ಅಡುಗೆ ಮಾಡೋದ್ರದಾಗಲ್ಲ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಅವೇನಲ್ಲೇ ಬೇಯಿಸಬೇಕು. ಏನೋ ನೀರನ್ನು ಹಾಕ್ಬೇಡಿ, ಏನೂ ಹಾಕ್ಬೇಡಿ. ಅದನ್ನ ಒಂದು 2 ನಿಮಿಷ ಬಿಟ್ಟು ಮತ್ತೆ ಮುಚ್ಚಳ ತೆಗೆದ್ಬಿಟ್ಟು ಮತ್ತೆ ಕೈ ಆಡಿಸಿ. ಇದೇ ಥರ ಮಾಡಿ ನೀವು. ಒಟ್ಟು ನೀರು ಹಾಕೋದಕ್ಕೆ ಹೋಗ್ಬೇಡಿ. ಈಗ ಸ್ವಲ್ಪ ನನಗೆ ಉಪ್ಪು ಕಡಿಮೆ ಅನಿಸಿತ್ತು, ಅದಕ್ಕೆ ಉಪ್ಪು ನೀರಿತ್ತಲ್ವ ಅದನ್ನೇ ಹಾಕ್ಬಿಟ್ಟು ಕೈ ಆಡಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀರು ಹಾಕೋದಕ್ಕೆ ಹೋಗಬೇಡಿ. ಉಪ್ಪು ಕಡಿಮೆ ಆದರೆ ನೀವು ಇದೇ ಥರ ಮಾಡಿ. ಇಲ್ಲ ಉಪ್ಪು ಚೆನ್ನಾಗಿದೆ ನಮ್ಮದು ಅಂತಂದರೆ, ಹಳ್ಳೇನೂ ಇಲ್ಲ ಅಂತಂದರೆ ಮೇಲೆ ಉದುರಿಸ್ಕೋಬೋದು ನೀವು. ಈಗ ಟೇಸ್ಟ್ ಮಾಡೋ ಸಮಯ. ಹಾಗಲಕಾಯಿ ಪಲ್ಯನ ನೋಡ್ತಾ ಇರ್ಬೋದು. ಹಾಗಲಕಾಯಿ ಪಲ್ಯ ಎಷ್ಟು ಸಖತ್ತಾಗಿ ರೆಡಿ ಆಗಿದೆ. ನಾನು ನೀರೇನೂ ಹಾಕಿಲ್ಲ ಇದಕ್ಕೆ, ಎಣ್ಣೆಯಲ್ಲೇ ಫ್ರೈ ಮಾಡಿದ್ದೀನಿ. ತುಂಬ ಎಣ್ಣೆ ಕೂಡ ಹಾಕಿದ್ದಿಲ್ಲ, ಮೀಡಿಯಮ್ ಎಣ್ಣೆ.
ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಲಕಾಯಿ. ನನಗೆ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ. ನನಗೂ ಕಹಿ ಇದ್ರೂ ತುಂಬ ಟೇಸ್ಟಿಯಾಗಿರುತ್ತಲ್ವ ತಿನ್ನೋದಕ್ಕೆ, ನನಗೆ ಅದಕ್ಕೆ ಭಾಳ ಇಷ್ಟ. ಇದು ಕಾಂಬಿನೇಷನ್ ನಾನು ಚಪಾತಿ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ಅಷ್ಟು ಪಲ್ಯ ಖಾಲಿ ಮಾಡಿದ್ವಿ ನಾನು ನಮ್ಮ ಮನೆಯವರು ಕೂಡಿ. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯನ ಯಾವ ರೀತಿ ಸಿಂಪಲ್ಲಾಗಿ ಮಾಡಿದೆ ಅನ್ನೋದನ್ನು. ನಿಮಗೂ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿಕೊಂಡು ನನಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮನಸ್ಸಿಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ಯಾದಕ್ಕೆ ಹೋಗಬೇಡಿ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಲ್ಲೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.